ಹೇಳಿ ಸರ್. ಸರ್, ಈ ಬೆಳಗ್ಗೆ ಏನು ಅನಾಹುತ ಆಗಿದೆ, ಅವರು ಆ ಮಗು ಹೆಸರು ಸುಜಾತ ಅಂತ. ಸೊ ನಮ್ಮಲ್ಲಿ ಸ್ಟಾಫ್ ನರ್ಸಾಗಿ ಕೆಲಸ ಮಾಡ್ತಾಯಿದ್ರು ಥ್ರೂ SLV ಕಾಂಟ್ರಾಕ್ಟ್. ಸೊ ಈ ಹುಡುಗಿ ನಮ್ಮ ಹತ್ರ ಒಂದು 3 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದಾಳೆ. ಮತ್ತು ಕಂಪ್ನಿ ಒಳಗಡೆ ಎಲ್ಲ ಯಾವುದೇ ರೀತಿಯಾದಂತಹ ಅಬ್ಸರ್ವೇಷನ್ಸ್ ಏನೂ ಇಲ್ಲ. ತುಂಬ ಒಳ್ಳೆ ಹುಡುಗಿ. ಸೊ ಹೊರಗಡೆ ಇವತ್ತು ಈ ರೀತಿ ಅನಾಹುತ ಆಗಿದೆ. ಸರ್, ಇಲ್ಲಿ ಬೆಳಗ್ಗೆ ಕಂಪ್ನಿಗೆ ಕೆಲಸಕ್ಕೆ ಬರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಆ ಹುಡುಗಿನ ಚಾಕುನಲ್ಲಿ ಇರ್ತಾ ಮಾಡಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಕಂಪನಿ ಸ್ಟಾಫ್ ಎಲ್ಲನೂ ಆಂಬುಲೆನ್ಸ್ಗೆ ಫೋನ್ ಮಾಡಿ ಕರೆಸಿದ್ದಾರೆ. ಆಂಬುಲೆನ್ಸ್ ಬಂದುಬಿಟ್ಟು ಚೆಕ್ ಮಾಡಿ ಇಲ್ಲ ಇದಾಗಿದೆ ಅಂತ ಹೇಳಿದ್ದಾರೆ. ಮತ್ತು ತಕ್ಷಣ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಮತ್ತು ಅವ್ನು ಓಡೋಗ್ತಾ ಇರಬೇಕಂತಂದರೆ ಕೂಡ ನಮ್ಮ ಕಂಪನಿ ಎಂಪ್ಲಾಯೀಸ್ ಎಲ್ಲನೂ ಅವನ್ನ ಹೋಗಿ ಹಿಡ್ಕೊಬಂದು ಮತ್ತು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಟಾಫ್ ಬೆಳಗ್ಗೆ ಇದನ್ನು ಶಿಫ್ಟ್ ಮುಗಿಸಿ ಹೋಗ್ತಾ ಇದ್ದೀವಿ. ಇಲ್ಲ, ಶಿಫ್ಟ್ಗೆ ಹೋಗೋರು ಸರ್, ಜನರಲ್ ಶಿಫ್ಟ್ಗೆ. ನಮ್ಮದು ಕಂಪ್ನಿ ಕೆಲಸ ಏನು ಸ್ಟಾರ್ಟ್ ಆಗುತ್ತೆ ಆ ಕೆಲಸಕ್ಕೆ ಹೋಗುವಂಥ ಜನ. ಎಲ್ಲಿಂದ ಬರ್ತಾ ಇದ್ರು ಸರ್? ಇವರು ಬಂಗಾರಪೇಟೆ ಕಡೆಯಿಂದ ಬರ್ತಾ ಇದ್ದಿದ್ದು. ಅವ್ನು ಯಾರು ಹುಡುಗ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಇವ್ರೇನು ಹೇಳ್ಕೊಂಡಿದ್ದಾರೆ ನಮ್ಮ ಹತ್ರ ಹೆಂಗೇನೆ ಕಿರುಕುಳ? ಸರ್ ಇಲ್ಲ, ನಮ್ಮ ಹತ್ರ ಏನೋ ಆ ರೀತಿ ಯಾವತ್ತೂ ಹೇಳಿಲ್ಲ. ಆ್ಯಕ್ಚುಲಿ ಡೈಲಿ ಅವ್ರ ಜೊತೆಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ಏನಾದರೂ ಸಮಸ್ಯೆಗಳಿದೆಯಾ ಏನು ಎತ್ತ ಅಂತ. ಬಟ್ ನಮ್ಮವ್ರಿಗೂ ಏನೋ ಆ ರೀತಿ ಸಮಸ್ಯೆಗಳು ಏನೂ ಹೇಳ್ಕೊಂಡಿಲ್ಲ. ಎಷ್ಟು ದಿನದಿಂದ ನಿಮ್ಮಲ್ಲಿ ಕೆಲಸ ಮಾಡ್ತಾರೆ ಸರ್? ನಮ್ಮಲ್ಲಿ ಅದು 3 ತಿಂಗಳಾಯಿತು ಸರ್. 3 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. ಇದು ಬೆಲ್ರೇಸ್ ಇಂಡಸ್ಟ್ರೀಸ್ ಅಂತ ನರ್ಸಾಪುರದಲ್ಲಿ ಇರೋಂಥದ್ದು. ನಾವು ಹೋಂಡಾ ಸಪ್ಲೈಯರ್ಸ್. ನರ್ಸಿಂಗ್. ಸೊ ಒಳಗಡೆ ಏನು ನಮ್ಮ ಎಂಪ್ಲಾಯ್ಸ್ಗೆ ಏನಾದರೂ ಇದಾದಾಗ ಅವರುಗಳಿಗೆ ಫಸ್ಟ್ ಏಡು ಅಂತ ಮಾಡೋಂಥದ್ದು ಕೆಲಸ ಎಲ್ಲನೂ ಇದು ಮಾಡ್ತಾರೆ. ಅವರು ನರ್ಸ್ ಎಲ್ಲ ಓದ್ಕೊಂಡು ಅವ್ರು ನಮ್ಮ ಇದರಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು. ಹೇಳಿ ಸರ್. ಸರ್, ಈ ಬೆಳಗ್ಗೆ ಏನು ಅನಾಹುತ ಆಗಿದೆ, ಅವರು ಆ ಮಗು ಹೆಸರು ಸುಜಾತ ಅಂತ. ಸೊ ನಮ್ಮಲ್ಲಿ ಸ್ಟಾಫ್ ನರ್ಸಾಗಿ ಕೆಲಸ ಮಾಡ್ತಾಯಿದ್ರು ಥ್ರೂ SLV ಕಾಂಟ್ರಾಕ್ಟ್. ಸೊ ಈ ಹುಡುಗಿ ನಮ್ಮ ಹತ್ರ ಒಂದು 3 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದಾಳೆ. ಮತ್ತು ಕಂಪ್ನಿ ಒಳಗಡೆ ಎಲ್ಲ ಯಾವುದೇ ರೀತಿಯಾದಂತಹ ಅಬ್ಸರ್ವೇಷನ್ಸ್ ಏನೂ ಇಲ್ಲ. ತುಂಬ ಒಳ್ಳೆ ಹುಡುಗಿ. ಸೊ ಹೊರಗಡೆ ಇವತ್ತು ಈ ರೀತಿ ಅನಾಹುತ ಆಗಿದೆ. ಸರ್, ಇಲ್ಲಿ ಬೆಳಗ್ಗೆ ಕಂಪ್ನಿಗೆ ಕೆಲಸಕ್ಕೆ ಬರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಆ ಹುಡುಗಿನ ಚಾಕುನಲ್ಲಿ ಇರ್ತಾ ಮಾಡಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಕಂಪನಿ ಸ್ಟಾಫ್ ಎಲ್ಲನೂ ಆಂಬುಲೆನ್ಸ್ಗೆ ಫೋನ್ ಮಾಡಿ ಕರೆಸಿದ್ದಾರೆ. ಆಂಬುಲೆನ್ಸ್ ಬಂದುಬಿಟ್ಟು ಚೆಕ್ ಮಾಡಿ ಇಲ್ಲ ಇದಾಗಿದೆ ಅಂತ ಹೇಳಿದ್ದಾರೆ. ಮತ್ತು ತಕ್ಷಣ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಮತ್ತು ಅವ್ನು ಓಡೋಗ್ತಾ ಇರಬೇಕಂತಂದರೆ ಕೂಡ ನಮ್ಮ ಕಂಪನಿ ಎಂಪ್ಲಾಯೀಸ್ ಎಲ್ಲನೂ ಅವನ್ನ ಹೋಗಿ ಹಿಡ್ಕೊಬಂದು ಮತ್ತು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಟಾಫ್ ಬೆಳಗ್ಗೆ ಇದನ್ನು ಶಿಫ್ಟ್ ಮುಗಿಸಿ ಹೋಗ್ತಾ ಇದ್ದೀವಿ. ಇಲ್ಲ, ಶಿಫ್ಟ್ಗೆ ಹೋಗೋರು ಸರ್, ಜನರಲ್ ಶಿಫ್ಟ್ಗೆ. ನಮ್ಮದು ಕಂಪ್ನಿ ಕೆಲಸ ಏನು ಸ್ಟಾರ್ಟ್ ಆಗುತ್ತೆ ಆ ಕೆಲಸಕ್ಕೆ ಹೋಗುವಂಥ ಜನ. ಎಲ್ಲಿಂದ ಬರ್ತಾ ಇದ್ರು ಸರ್? ಇವರು ಬಂಗಾರಪೇಟೆ ಕಡೆಯಿಂದ ಬರ್ತಾ ಇದ್ದಿದ್ದು. ಅವ್ನು ಯಾರು ಹುಡುಗ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಇವ್ರೇನು ಹೇಳ್ಕೊಂಡಿದ್ದಾರೆ ನಮ್ಮ ಹತ್ರ ಹೆಂಗೇನೆ ಕಿರುಕುಳ? ಸರ್ ಇಲ್ಲ, ನಮ್ಮ ಹತ್ರ ಏನೋ ಆ ರೀತಿ ಯಾವತ್ತೂ ಹೇಳಿಲ್ಲ. ಆ್ಯಕ್ಚುಲಿ ಡೈಲಿ ಅವ್ರ ಜೊತೆಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ಏನಾದರೂ ಸಮಸ್ಯೆಗಳಿದೆಯಾ ಏನು ಎತ್ತ ಅಂತ. ಬಟ್ ನಮ್ಮವ್ರಿಗೂ ಏನೋ ಆ ರೀತಿ ಸಮಸ್ಯೆಗಳು ಏನೂ ಹೇಳ್ಕೊಂಡಿಲ್ಲ. ಎಷ್ಟು ದಿನದಿಂದ ನಿಮ್ಮಲ್ಲಿ ಕೆಲಸ ಮಾಡ್ತಾರೆ ಸರ್? ನಮ್ಮಲ್ಲಿ ಅದು 3 ತಿಂಗಳಾಯಿತು ಸರ್. 3 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. ಇದು ಬೆಲ್ರೇಸ್ ಇಂಡಸ್ಟ್ರೀಸ್ ಅಂತ ನರ್ಸಾಪುರದಲ್ಲಿ ಇರೋಂಥದ್ದು. ನಾವು ಹೋಂಡಾ ಸಪ್ಲೈಯರ್ಸ್. ನರ್ಸಿಂಗ್. ಸೊ ಒಳಗಡೆ ಏನು ನಮ್ಮ ಎಂಪ್ಲಾಯ್ಸ್ಗೆ ಏನಾದರೂ ಇದಾದಾಗ ಅವರುಗಳಿಗೆ ಫಸ್ಟ್ ಏಡು ಅಂತ ಮಾಡೋಂಥದ್ದು ಕೆಲಸ ಎಲ್ಲನೂ ಇದು ಮಾಡ್ತಾರೆ. ಅವರು ನರ್ಸ್ ಎಲ್ಲ ಓದ್ಕೊಂಡು ಅವ್ರು ನಮ್ಮ ಇದರಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು.